ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಅವರು ಒಂದು ಕಾನ್ಸ್ಟೇಬಲ್ ಅಲ್ಲ, ಒಂದು ದಿನ ಡಿಎಸ್ಪಿ ಸಂತೋಷ್ ಪಟೇಲ್. ಒಂದು ದಿನ ಅವರು ಕಾರಿನಲ್ಲಿ ಕೆಲವು ಕೆಲಸಗಳಿಗೆ ಹೋಗುತ್ತಿದ್ದಾಗ ತರಕಾರಿ ಮಾರಾಟಗಾರನನ್ನು ರಸ್ತೆಯ ಬದಿಯಲ್ಲಿ ನೋಡಿದನು. ಡಿಎಸ್ಪಿ ಅವನನ್ನು ಸ್ವಲ್ಪ ಹೆದರುತ್ತಿದ್ದರು ಮತ್ತು ನಮಸ್ತೆ ಎಂದು ಹೇಳಿದರು. ತರಕಾರಿಗಳನ್ನು ಮಾರಾಟ ಮಾಡುವುದು ನಮಸ್ತೆ ಎಂದು ಹೇಳಿದರು ಮತ್ತು ಸಲ್ಮಾನ್ ಸರ್ ಎಂದು ಹೇಳಿದರು. ಇದ್ದಕ್ಕಿದ್ದಂತೆ ಡಿಎಸ್ಪಿ ಸಂತೋಷ್ ಬಾಗಿಲು ತೆರೆದು ಭಯಭೀತರಾಗಿದ್ದ ಸಲ್ಮಾನ್ನನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವನನ್ನು ತಬ್ಬಿಕೊಂಡು ನಾನು ಯಾರೆಂದು ನೆನಪಿದೆಯೇ ಎಂದು ಕೇಳಿದನು. ಅವನು ಹಾಗೆಯೇ ಮೌನವಾಗಿ ನಿಂತನು. ನೋಡುತ್ತಿದ್ದವರೆಲ್ಲರೂ ಆಘಾತಕ್ಕೊಳಗಾದರು. ಅಲ್ಲಿ ಏನು ನಡೆಯುತ್ತಿದೆ ಎಂದು ಅವರಿಗೆ ಅರ್ಥವಾಗಲಿಲ್ಲ. ರಸ್ತೆಯಲ್ಲಿ ತರಕಾರಿ ಮಾರುವ ವ್ಯಕ್ತಿಯೊಂದಿಗೆ ಡಿಎಸ್ಪಿಯೊಬ್ಬರು ಈ ರೀತಿ ವರ್ತಿಸುವುದನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು. ತರಕಾರಿ ಮಾರುವ ವ್ಯಕ್ತಿಗೂ ಡಿಎಸ್ಪಿಗೂ ಏನು ಸಂಬಂಧ ಎಂದು ನಿಮಗೆ ತಿಳಿದಿದೆಯೇ? ಸಲ್ಮಾನ್ ಅವರ ಪೂರ್ಣ ಹೆಸರು ಸಲ್ಮಾನ್ ಖಾನ್. ಸುಮಾರು 14 ವರ್ಷಗಳ ಹಿಂದೆ ಡಿಎಸ್ಪಿ ಸಂತೋಷ್ ಪಟೇಲ್ ಭೋಪಾಲ್ನಲ್ಲಿ ಎಂಜಿನಿಯರಿಂಗ್ ಓದಿದ್ದರು. ಆ ಸಮಯದಲ್ಲಿ ಸಂತೋಷ್ ಅವರ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಸಂತೋಷ್ ಒಂದು ಹೊತ್ತು ಊಟ ಮಾಡುವುದು ಸಹ ಕಷ್ಟಕರವಾಗಿತ್ತು. ಕೆಲವೊಮ್ಮೆ ಅವರು ಉಪವಾಸ ಮಲಗಿದ ದಿನಗಳು ಹಲವು ಇದ್ದವು. ಆಗಲೂ ಸಂತೋಷ್ ಸಲ್ಮಾನ್ ಖಾನ್ ಅವರಿಗೆ ತರಕಾರಿಗಳು ಬೇಕಾದಾಗ ಖರೀದಿಸಲು ಹೋಗುತ್ತಿದ್ದರು. ಕೆಲವೊಮ್ಮೆ ಅವರ ಬಳಿ ಹಣವಿರಲಿಲ್ಲ. ಅಂತಹ ಸಮಯದಲ್ಲಿ ಸಲ್ಮಾನ್ ಖಾನ್ ಸಂತೋಷ್ ಅವರನ್ನು ಗಮನಿಸಿ ಅವರಿಗೆ ಕರೆ ಮಾಡಿ ಸಂತೋಷ್ಗೆ ಉಚಿತವಾಗಿ ತರಕಾರಿ ನೀಡುವ ಮೂಲಕ ಸಹಾಯ ಮಾಡಿದರು. ಅದಕ್ಕಾಗಿಯೇ ಸಲ್ಮಾನ್ ಖಾನ್ ಅವರನ್ನು ನೋಡಿದಾಗ ಅವರ ಕಾರನ್ನು ನಿಲ್ಲಿಸಿದರು. ತಮ್ಮ ಸ್ಥಾನಮಾನವನ್ನು ಮರೆತು ಡಿಎಸ್ಪಿ ಸಂತೋಷ್ ಪಟೇಲ್ ಅವರನ್ನು ಆತ್ಮೀಯವಾಗಿ ಅಪ್ಪಿಕೊಂಡರು. ಅವರು ಎಲ್ಲರ ಮುಂದೆ ತರಕಾರಿ ಮಾರುವ ಸಾಮಾನ್ಯ ವ್ಯಕ್ತಿ ಎಂದು ಸಹ ಪರಿಗಣಿಸಲಿಲ್ಲ. ಡಿಎಸ್ಪಿ ಸಂತೋಷ್ ಸಲ್ಮಾನ್ ಜೊತೆ ಮಾತನಾಡಿ ಮತ್ತೆ ಅವರಿಂದ ತರಕಾರಿ ಖರೀದಿಸಿದರು. ಅಲ್ಲಿಯವರೆಗೆ ಅವರನ್ನು ನೋಡಿ ಆಘಾತಕ್ಕೊಳಗಾಗಿದ್ದವರಿಗೆ ಅವರ ನಡುವಿನ ಸಂಬಂಧವನ್ನು ವಿವರಿಸಿದರು. ಪಟೇಲ್ ಅದನ್ನು ವಿಡಿಯೋ ರೂಪದಲ್ಲಿ ಚಿತ್ರೀಕರಿಸಿದರು ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಅನುಯಾಯಿಗಳೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡರು. ಸಂತೋಷ್ ಪಟೇಲ್ ನಿಜಕ್ಕೂ ಒಬ್ಬ ಉತ್ತಮ ವ್ಯಕ್ತಿ. ಅವನು ಇಲ್ಲದಿದ್ದಾಗ ಅವನಿಗೆ ಸಹಾಯ ಮಾಡಿದ ತರಕಾರಿ ವ್ಯಾಪಾರಿ ಆಕಸ್ಮಿಕವಾಗಿ ಅವನನ್ನು ನೋಡಿ ಈಗ ಅವನು ಇಷ್ಟು ದೊಡ್ಡ ಸ್ಥಾನದಲ್ಲಿ ತರಕಾರಿ ವ್ಯಾಪಾರಿ ಎಂಬುದನ್ನು ಮರೆತುಬಿಟ್ಟನು. ಡಿಎಸ್ಪಿ ಸಂತೋಷ್ ಪಟೇಲ್ ತಮ್ಮ ಹುದ್ದೆಯನ್ನು ಬದಿಗಿಟ್ಟು ಹಿಂದಿನದನ್ನು ನೆನಪಿಸಿಕೊಂಡರು. ಆದರೆ ತಾನೊಬ್ಬ ತರಕಾರಿ ಮಾರಾಟಗಾರನೆಂದು ಭಾವಿಸಲಿಲ್ಲ. ಅವನು ಅವನಿಗೆ ಪ್ರಾಮಾಣಿಕವಾಗಿ ಧನ್ಯವಾದ ಹೇಳಿದ ರೀತಿ ನಿಜಕ್ಕೂ ಅದ್ಭುತ. ನಾವು ಎಷ್ಟೇ ಎತ್ತರಕ್ಕೆ ಏರಿದರೂ ನಮ್ಮ ಬೇರುಗಳನ್ನು ಮರೆಯಬಾರದು ಎಂದು ಹೇಳಲಾಗುತ್ತದೆ. ನಮಗೆ ಸಹಾಯ ಮಾಡಿದವರನ್ನು ನಾವು ಮರೆಯಬಾರದು ಎಂದು ಹೇಳುವ ಈ ನೈಜ ಕತೆ ನಿಜವಾಗಿಯೂ ಅನೇಕರಿಗೆ ಒಂದು ಮಾದರಿಯಾಗಿದೆ. ಮತ್ತು ನಿಮ್ಮ ಜೀವನದಲ್ಲಿ ಸಲ್ಮಾನ್ ಖಾನ್ ಅಥವಾ ಸಂತೋಷ್ ಅವರಂತಹ ಯಾರಾದರೂ ಇದ್ದರೆ ದಯವಿಟ್ಟು ಅದರ ಬಗ್ಗೆ ಕಾಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ. ಇನ್ನೊಂದು ಅದ್ಭುತ ನೈಜ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.